ಯೇಸುವನ್ನೇ ನಾವು ಏನಂತ ನಂಬಿದ್ದೀವಿ? ಕರ್ತನು. ನಮ್ಮ ಪಾಪಗಳಿಗೋಸ್ಕರವಾಗಿ ರಕ್ತ ಸುರಿಸಿದ್ದಾನೆ, ಉಣಲ್ಪಟ್ಟಿದ್ದಾನೆ, ಮೂರನೇ ದಿನದಲ್ಲಿ ಎದ್ದು ಬಂದಿದ್ದಾನೆ ಎಂಬುದಾಗಿ ನಂಬಿದರಿಂದನೇ ನಮಗೇನು ಸಿಕ್ಕಿತ್ತು? ನೀತಿ, ರಕ್ಷಣೆ ಸಿಕ್ಕಿತ್ತಂತ. ಇದು ನಮಗೆ ಬೇಕು, ಹೃದಯದಿಂದ ನಂಬುವಂಥದ್ದು. ಲಾಸ್ಟ್, ಪ್ರೀತಿಯ ನಂಬಿಕೆ. ಮೊದಲನೇ ಯೋಹನ 4:16 ವಚನ. ದೇವರು ನಮ್ಮಲ್ಲಿಟ್ಟಿರುವ ಪ್ರೀತಿಯನ್ನು ನಾವು ತಿಳಿದುಕೊಂಡಿದ್ದೇವೆ, ಅದನ್ನು ನಂಬಿದ್ದೇವೆ. ದೇವರು ಯಾರು ಹೇಳ್ರಿ? ದೇವರಂದ್ರೆ ಅರ್ಥ ಏನು? ಎಸ್, ದೇವರಂದ್ರೆ ಏನ್ರಿ? ಪ್ರೀತಿ. ಪ್ರೀತಿ ಅಂದ್ರೆ ದೇವರು. ಆ ದೇವರು ತನ್ನ ಪ್ರೀತಿಯನ್ನು ನಮ್ಮಲ್ಲಿ ಇಟ್ಟಿದ್ದಾನಂತೇಳಿ ನಾವು ಏನು ಮಾಡ್ಬೇಕಂತೆ? ನಂಬಬೇಕಂತೆ. ಉದಾಹರಣೆ ನಾನು ಹೇಳ್ತೀನಿ. ಪ್ರೀತಿ ಯಾರ ಮೇಲೆ ಇರ್ತದೋ ಅವರಿಗೆ ನಾವು ಕೇಡು ಮಾಡಕ್ಕೆ ಇಷ್ಟಪಡೋದಲ್ಲ. ಇಷ್ಟಪಡ್ತೀವ್ರಿ? ಯಾರು ಇಷ್ಟಪಡಲ್ಲ. ಅದಕ್ಕೆ ಪ್ರೀತಿ ಏನು ಮಾಡಲ್ಲ ಅಂತಾರೆ? ಹೊಟ್ಟೆ ಕಿಚ್ಚು ಪಡೋದಿಲ್ಲ. ಪ್ರೀತಿ ಏನು ಮಾಡಲ್ಲಂತೆ? ಒಪ್ಪಿಕೊಳ್ಳೋದಿಲ್ಲಂತೆ. ಪ್ರೀತಿ ಏನು ಮಾಡಲ್ಲಂತೆ? ಮರ್ಯಾದೆಗೆಟ್ಟು ನಡೆಯಲ್ಲಂತೆ. ಪ್ರೀತಿ ಏನು ಮಾಡ್ತದಂತೆ? ಸಹಿಸ್ಕೊಳ್ತದಂತೆ. ಪ್ರೀತಿ ಏನು ಮಾಡ್ತದೆ ಗೊತ್ತಾದ್ರಿ? ನಾಚಿಕೆ ಕೆಲಸ ಮಾಡಲ್ಲಂತೆ. ಪ್ರೀತಿ ಎಲ್ಲವನ್ನೂ ಅಡಗಿಸಿಕೊಳ್ಳುತ್ತದಂತೆ. ಅಂದರೆ ಯೇಸು ಎನ್ನುವಂಥ ಪ್ರೀತಿ ನಾವು ಮಾಡಿದಂಥ ಪಾಪ, ನಾವು ಮಾಡಿದಂಥ ತಪ್ಪುಗಳನ್ನು ಎಲ್ಲಿ ಮರೆಮಾಚಿದನಂದ್ರೆ ತಾನು ರಕ್ತ ಸುರಿಸಿ ಉಣಲ್ಪಟ್ಟು ಮೂರನೇ ದಿನದಲ್ಲಿ ಎದ್ದು ಬಂದಾಗ ಎಲ್ಲವೂ ಕೂಡ ಮರೆಯಾಯಿತು. ಪ್ರೀತಿಯ ದೇವಜನರೇ, ಅದಕ್ಕೆ ಆ ಪ್ರೀತಿ ನೀವೇನು ಮಾಡಬೇಕಂದ್ರೆ ನಂಬಿಕೆಯಲ್ಲಿ ನೀವು ಮೆಲುಕು ಹಾಕಬೇಕೆಂಬುದಾಗಿ ಹೇಳ್ತದೆ. ಅದಕ್ಕೆ ಯೇಸು ಪ್ರೀತಿ ಸ್ವರೂಪನಾಗಿದ್ದಾನೆ. ದೇವರಂದ್ರೇ ಪ್ರೀತಿ ಸ್ವರೂಪನು. ಅದಕ್ಕೆ ಎಂಥ ನಂಬಿಕೆ ಇರಬೇಕಂದ್ರೆ ಒಂದು ಪ್ರೀತಿಯುಳ್ಳ ನಂಬಿಕೆ ನಮ್ಮಲ್ಲಿರಬೇಕು.